ಮತ್ತು ಎಲ್ಲ ರಾಜಕಾರಣ ಒಂದೇ ಇರೋದ್ರಿಂದ ಅವ್ರದ್ದು ಇವರು ವೀಕ್ ಮಾಡ್ತಾರೆ ಕೇಸ್ನ ಅವ್ರು ವೀಕ್ ಮಾಡ್ತಾರೆ ಅಧಿಕಾರದಾಗ ಹೊರಗೆ ಮಾತ್ರ ಇಬ್ಬರು ವೈರಿಗಳಿಗೆ ಮಾತಾಡ್ತಿರ್ತಾರೆ. ಬಟ್ ಒಳಗೆ ಹೊಂದಾಣಿಕೆ ರಾಜಕಾರಣ ಈಗಾಗಲೇ ಹಲವು ಸಲ ನಮ್ಮ ಯತ್ನಾಳ್ ಹೇಳಿದ್ದಾರೆ. ಯತ್ನಾಳ್ ಹೇಳಿದ್ರಿಂದ ಮಾತ್ರ ಸತ್ಯೋದು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. ನಿಮ್ಮದು ಬಿಚ್ಚುಪ್ ನಮ್ಮದು ಬಿಚ್ಚುಪ್ ಅಂತೇಳಿ ಇದು ಹಂಗೆ ಆಗಬಾರ್ದು. ಶಿವಾನಂದ ಪಾಟೀಲ್ ಹಾಕಿದಂಥ ಈ ತನಿಖೆಗೆ ಏನಪ್ಪ ಅಂತಂದ್ರೆ ಕೋರ್ಟ್ಗೆ ಹೋಗಿ ಶಿಕ್ಷೆ ಕೊಡಿಸುವಂಥ ಕೆಲಸನ ಅವು ವ್ಯವಹಾರ ನಡೆದಿರ್ಲಿಕ್ಕೆ ಇಲ್ಲ ಆ ಪ್ರಶ್ನೆ ಬೇರೆ. ಯಾಕಂದರೆ ಇಲ್ಲಿವರೆಗೆ ಅನೇಕ ತನಿಖೆಗಳು ತಮ್ಮ ವರದಿ ಕೊಟ್ಟಿದ್ದಾವೆ. ಅದ್ರ ರಿಸಲ್ಟ್ ಭಾಳ ಏನಾಗಿವಪ್ಪ ಅಂದ್ರೆ ಅಲ್ಲೇ ಮುಚ್ಚಿ ಹೋಗ್ಬಿಟ್ಟಿದ್ದಾವಂತ. ಎಷ್ಟಾಗಿಲ್ಲ ಲೋಕಾಯುಕ್ತ ದಾಳಿಗಳು, ಎಷ್ಟು ಮಂದಿ ಇರಲಿಲ್ಲ, ಎಷ್ಟು ಮಂದಿ ಮೇಲೆ ಆಗಿಲ್ಲ ಅವರಿಗೆಲ್ಲ ಶಿಕ್ಷೆ ಆಗಿದ್ದಾವೆ, ಎಷ್ಟು ಮಂದಿ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಮಂದಿ ತಮ್ಮ ಕೆಲಸಗಳು ಕೊಡಾರ ಅನ್ನೋದು ಲಿಸ್ಟ್ ನೀವು ತೆಗೆದ್ರೆ ಗೊತ್ತಾಗ್ಬಿಡ್ತದೆ. ಅದರೇನು ಭಾಳ ಹೇಳುವಂಥ ಅವಶ್ಯಕತೆ ಇಲ್ಲ. ಮಲಪ್ರಭಾ ಕಾರ್ಖಾನೆಯಲ್ಲಿ ಏನು ಅಕ್ರಮ ಮಾಡೋದ್ರೆ ಆ ತನಿಖೆ ಆಗೋದಷ್ಟಲ್ಲ, ಅವ್ರಿಗೆ ಶಿಕ್ಷೆನೂ ಆಗಬೇಕು ತಪ್ಪಿತಸ್ಥರಿಗೆ ಅನ್ನುವಂಥ ಮಾತು ಹೇಳ್ತಾ, ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ನೆನೆಸ್ಬೇಕಾಗದ. ರುದ್ರಪ್ಪ ಮುಖಾಚಂತವರು ಲಾಭ ಮಾಡಿ ತೋರಿಸಿದ್ರು, ಅದ ನಂತರದವ್ರು ಇದು ಹಾಳು ಮಾಡಿದ್ರು ಅಂತೇಳಿ ಈಗಿನ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ಮೇಲೆ ರೈತರು ಆರೋಪ ಮಾಡ್ತಾರೆ. ಅದೇ ಕಾಲಕ್ಕೆ ರೈತರ ಮೇಲೂ ಆಡಳಿತ ಮಂಡಳಿಯವರು ಆರೋಪ ಮಾಡ್ತಾರೆ. ಅವ್ರು ಸುಮ್ಮನೆ ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು ಮಾಡ್ತಾರೆ, ನಾವು ವರ್ಕ್ ಮಾಡ್ತಾಯಿಲ್ಲ ಮತ್ತು ಅವರು ಅದರ ಭಾಗಿಗಳಿದ್ದಾರೆ ಅಂತೇಳಿ. ಇಲ್ಲಿ ಯಾರು ಸತ್ಯವಂತರು ಯಾರು ಸುಳ್ಳು ಅನ್ನೋದನ್ನು ತನಿಖೆ ನಂತರ ಹೇಳಬೇಕು. ತನಿಖೆ ನಂತರ ಹೇಳಿದರೆ ಅದಕ್ಕೆ ಶಿಕ್ಷೆನೂ ಆಗಬೇಕು ಅಂತ ಹೇಳ್ತಾ, ಮಲಪ್ರಭಾ ಕಾರ್ಖಾನೆ ಅಕ್ರಮ ತನಿಖೆಗೆ ಆದಷ್ಟು ಶಿಕ್ಷೆ ಆದರೆ ತಪ್ಪಿದ ಶಿಕ್ಷೆ ಆದರೆ ನಿಶ್ಚಿತವಾಗಿ ಇಂಥ ಘಟನೆಗಳು ಕಡಿಮೆ ಆಗ್ತಾ ಹೋಗಬಹುದು ಅಂತೇಳಿ ಒಂದು ಲೆಕ್ಕ. ದೊಡ್ಡ ಏನಾಗ್ತದೆ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಕು ಹೋಗ್ಬೇಡಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.